ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ದಿನ್ನಿ ಗ್ರಾಮದ ಅಮರೇಶ್ವರ ಕಾಲೋನಿಯಲ್ಲಿ 25 ವರ್ಷಗಳಿಂದ ವಾಸಿಸುತ್ತಿರುವ ಫಲಾನುಭವಿಗಳಿಗೆ ಬಯಸದೇ ಬಂದ ಭಾಗ್ಯ ನಿವೇಶನ ಹಕ್ಕುಪತ್ರ ವಿತರಣೆ ಬಸನಗೌಡ ದದ್ದಲ್. ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ರವರು ಇಂದು ದಿನ್ನಿ ಗ್ರಾಮದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದರ್ಶನ ಪಡೆದು ಅಲ್ಲಿಂದ ಅಮರೇಶ್ವರ ಕಾಲೋನಿಯಲ್ಲಿ ಸುಮಾರು 25 ವರ್ಷಗಳಿಂದ ವಾಸಿಸುತ್ತಿರುವ ಫಲಾನುಭವಿಗಳಿಗೆ ಹಕ್ಕುಪತ್ರ ಮತ್ತು 11 ನಕಾಶೆ ಇರುವುದಿಲ್ಲ. ಅದನ್ನು ಈ ಹಿಂದೆ ಅಂತಹವರನ್ನು ಗುರುತಿಸಿದ ರಾಯಚೂರು ಗ್ರಾಮಾಂತರ ಶಾಸಕರಾದ ಬಸನಗೌಡ ದದ್ದಲ್ ರವರು ನನ್ನ ಗ್ರಾಮೀಣ ಕ್ಷೇತ್ರದ ದಿನ್ನಿ ಗ್ರಾಮದ ಅಮರೇಶ್ವರ ಕಾಲೋನಿಯಲ್ಲಿ ವಾಸಿಸುತ್ತಿರುವ ನಿವಾಸಿಗಳಿಗೆ ಹಕ್ಕುಪತ್ರ ಮತ್ತು 11 ನಕ್ಷೆ ಇರುವುದಿಲ್ಲ. ಇವರಿಗೆ ನಾನು ಹಕ್ಕುಪತ್ರ ಮತ್ತು 11 ನಕ್ಷೆ ಒದಗಿಸಿ ಕೊಡಬೇಕೆಂದು ಮೊದಲೇ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೆ ಈ ಕಾಲೋನಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ತಯಾರಿಸಲು ಸೂಚಿಸಿದ್ದು, ಅವು ಇಂದು ಗ್ರಾಮದಲ್ಲಿ ಗ್ರಾಮಸ್ಥರೊಂದಿಗೆ ಸಭೆ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ಸಂಬಂಧಪಟ್ಟ ತಮ್ಮ ಮನೆಗಳಿಗೆ ಲೇವಣಿ ನಕ್ಷೆ ಕೂಡ ಮಾಡಿಸಿಕೊಡುತ್ತೇನೆಂದು ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ರವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತ್ತು ತಾವು ಅಮರೇಶ್ವರ ಕಾಲೋನಿಯಲ್ಲಿನ ಶಾಲಾ ಮಕ್ಕಳಿಗೆ ಮೊದಲು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು, ಮಕ್ಕಳನ್ನು ಯಾವುದೇ ರೀತಿಯ ಶಾಲೆಗೆ ಕಳುಹಿಸಿದಂತೆ ತಮ್ಮ ಹೊಲಗಳಿಗೆ ಕರೆದುಕೊಂಡು ಹೋಗಬಾರದೆಂದು ತಿಳಿಸಿದರು. ಒಂದು ವೇಳೆ ತಾವು ತಮ್ಮ ಮಕ್ಕಳನ್ನ ತಮ್ಮ ಹೊಲಗಳಿಗೆ ಕರೆದುಕೊಂಡು ಹೋದರೆ ತಾವು ಎಂತಹ ಕಷ್ಟ ಪಡುತ್ತಿದ್ದೀರಿ ಅಂತ ಕಷ್ಟ ಮುಂದೆ ತಮ್ಮ ಮಕ್ಕಳು ಕೂಡ ಪಡಬೇಕಾಗುತ್ತದೆ ಎಂದು ಗ್ರಾಮಸ್ಥರಿಗೆ ಮನವರಿಕೆ ಮಾಡಿದರು. ಮಕ್ಕಳಿಗೆ ಮೊದಲು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕೆಂದು ಸೂಚನೆ ನೀಡಿ ದಿನ್ನಿ ಗ್ರಾಮದ ಅಮರೇಶ್ವರ ಕಾಲೋನಿಯಲ್ಲಿನ ಆಶ್ರಯ ಯೋಜನೆಯಡಿಯಲ್ಲಿ 48 ಕುಟುಂಬಗಳಿಗೆ ಪುನರ್ವಸತಿ ನಿವೇಶನ ಹಕ್ಕುಪತ್ರ ವಿತರಣೆ ಮಾಡಿದರು. ಸುಮಾರು 25 ವರ್ಷಗಳಿಂದ ವಾಸವಾಗಿದ್ದು ಶಾಸಕರು ಕಾಳಜಿಯಿಂದ ಬಹುದಿನಗಳಿಂದ ವಾಸಿಸುವಂತಹ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುರೇಶ್ ವರ್ಮಾ, ಚಂದ್ರಶೇಖರ್ ಪವಾರ್, ಇಒ ಸಿದ್ದನಗೌಡ, ಪೊಲೀಸ್ ಪಾಟೀಲ್, ಚಂದ್ರಶೇಖರ್ ಗೌಡ, ಆಶಾಪುರ್, ರಾಜಪ್ಪ ಗೌಡ ದಿನ್ನಿ, ಮಾಂತೇಶ್ ದಿನ್ನಿ, ಮಲ್ಲಿಕಾರ್ಜುನ್ ಗೌಡ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, ಊರಿನ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು, ನಾಮನಿರ್ದೇಶನ ಸದಸ್ಯರುಗಳು, ಪಕ್ಷದ ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗಾರಲದಿನಿ ವೀರನಗೌಡ, ಜೆಕೆ ನ್ಯೂಸ್ ಕನ್ನಡ, ರಾಯಚೂರು. ಕೂಡ ಸರ್ಕಾರದ ವತಿಯಿಂದ ಜನತಾ ಕಾಲೋನಿ ಅಂತೇಳಿ ಘೋಷಣೆ ಮಾಡಿ ಮತ್ತು ಆವತ್ತಿನ ಸಂದರ್ಭದಲ್ಲಿ ಹಕ್ಕುಪತ್ರಗಳನ್ನ ಕೊಡಬೇಕಾಗಿತ್ತು. ಯಾಕೆ ಕಾರಣಾಂತರಗಳಿಂದ ಹಕ್ಕುಪತ್ರಗಳನ್ನ ಕೂಡ ವಿತರಣೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಏನಿಲ್ಲಿ ವಾಸ ಮಾಡುವಂತ ಎಲ್ಲರೂ ಕೂಡ 48 ಕುಟುಂಬಗಳಲ್ಲಿ ಇವತ್ತೇನು ಅವರಿಗೆ ಹಕ್ಕುಪತ್ರಗಳನ್ನು ಕೊಟ್ಟು 911 ಅನ್ನ ಇಶ್ಯೂ ಮಾಡಿ ಅವರಿಗೆ ಕೊಡುವಂತ ಕೆಲಸವನ್ನ ಇವತ್ತು ನಮ್ಮ ತಹಸೀಲ್ದಾರರು ಮತ್ತು ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದ ಎಲ್ಲ ಅಧಿಕಾರಿಗಳು ಸೇರಿ ಇವತ್ತು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮ ಹಿರಿಯ ಮುಖಂಡರಾದಂತಹ ಸಿದ್ದನಗೌಡ ಗಾರಲದಿನ್ನಿಯವರು, ನಾಗೇಂದ್ರಪ್ಪ ಮಠಮಾರಿ ಅವರು ಮತ್ತು ಮಲ್ಲಿಕಾರ್ಜುನ ಗೌಡ ತಲಮಾರಿ ಅವರು ಮತ್ತು ಹನುಮಂತಪ್ಪ ಜಾಲ್ಬೆಂಚ್ ಅವರು ಮತ್ತು ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.